ಸೊ ಇವ್ರ ಕಾಲದಲ್ಲಿ ಸಾಹಿತ್ಯ ಅಂತ ಬಂದಾಗ ಕನ್ನಡ ಇರ್ಬೋದು, ಸಂಸ್ಕೃತ ಇರ್ಬೋದು, ತೆಲುಗು ಇರ್ಬೋದು, ತಮಿಳ್, ಈ ಎಲ್ಲಾ ಭಾಷೆಗಳಲ್ಲೂ ಕೂಡ ಏನ್ ಮಾಡ್ತೀವಿ ನಾವು ಸಾಹಿತ್ಯಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೇಜರ್ ಆಗಿ 2 ಪುಸ್ತಕಗಳು, ಒಂದು ರಾಬರ್ಟ್ ಸೀವೆಲ್ ಬರೆದಿರ್ತಕ್ಕಂಥ ದ ಫಾರ್ಗಟನ್ ಎಂಪೈರ್, ಮರೆತು ಹೋದ ಸಾಮ್ರಾಜ್ಯ ಅಂತೇಳಿ, ಇದು ವಿಜಯನಗರ ಕುರಿತಾಗಿ ಹೇಳಿದ್ರೆ, ಅದೇ ರೀತಿಯಾಗಿ ಬಿ ಸೂರ್ಯನಾರಾಯಣ ರಾವ್ ಅಂತ ಕರಿತೀವಿ, ಅವ್ರನ್ನ ಪುಸ್ತಕ ಬರೀತಾರೆ ನೆವರ್ ಟು ಬಿ ಫಾರ್ಗಟನ್ ಎಂಪೈರ್, ಮರೆಯಲಾಗದ ಸಾಮ್ರಾಜ್ಯ ಅಂತೇಳಿ ಅವರು ಕೂಡ ಪುಸ್ತಕ ಬರೀತಕ್ಕಂಥದ್ದು. ಇವೆರಡು ಪುಸ್ತಕ ಏನಾಗಿದೆ ವಿಜಯನಗರದ ಕುರಿತಾಗಿ ರಚನೆ ಆಗಿರ್ತಕ್ಕಂಥದ್ದು. ಅಂಡ್ ಒಟ್ಟಾರೆಯಾಗಿ ವಿಜಯನಗರ ಒಂದು ಕಾಲದಲ್ಲಿ ಸಾಹಿತ್ಯ ಕಾಲ ಯಾರ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ ಅಂತಂದ್ರೆ, ರೋಮ್ನ ಒಂದು ಅಗಸ್ಟಸ್ ಸೀಸರ್, ಇಂಗ್ಲೆಂಡ್ನ ಒಂದು ಎಲಿಜಬೆತ್ ಜೊತೆಗೆ ಏನ್ ಮಾಡ್ತೀವಿ ನಾವು ಕಂಪ್ಯಾರಿಸನ್ ಅಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಮೇಜರ್ ಆಗಿ ಪುರಂದರದಾಸ ಇವರು ಕೀರ್ತನೆಗಳನ್ನ ಕೊಡ್ತಾ ಹೋದ್ರೆ, ಅದೇ ರೀತಿಯಾಗಿ ಚಾಮರಸ ಇವ್ರ ಪುಸ್ತಕ ಬರೀತಾರೆ ಪ್ರಭುಲಿಂಗ ಲೀಲೆ, ಅದು ಯಾರ ಕುರಿತಾಗಿ ಅಂತಂದ್ರೆ ಅಲ್ಲಮ ಪ್ರಭು ಕುರಿತಾಗಿ ರಚನೆ ಮಾಡ್ತಕ್ಕಂಥದ್ದು. ಇನ್ನ ಭೀಮಕವಿ ಅಂತ ಕರಿತೀವಿ, ಅವ್ರೇನ್ ಮಾಡ್ತಾರೆ ಪಾಲ್ಕುರಿಕೆ ಒಂದು ಸೋಮನಾಥನ ಒಂದು ತೆಲುಗು ಕೃತಿಯಾಗಿರ್ತಕ್ಕಂಥ ಬಸವ ಪುರಾಣ ಏನ್ ಮಾಡ್ತಾರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥದ್ದು. ಜೊತೆಗೆ ಅಲ್ಲಸಾನಿ ಪೆದ್ದನನ ಒಂದು ಮನುಚರಿತಮು, ತಿಮ್ಮಣ್ಣನ ಒಂದು ಪಾರಿಜಾತ ಪಾರಾಯಣ, ತೆಲನಿ ರಾಮಕೃಷ್ಣನೊಂದು ಉಬಟಹಾದ್ಯ ಒಂದು ಚರಿತಂ ಅಂತ ಕರಿತೀವಿ. ಇವಿಷ್ಟು ಕೂಡ ಪ್ರಮುಖ ಒಂದು ಕೃತಿಗಳಾಗಿದ್ರೆ, ತಮಿಳು ಭಾಷೆನಲ್ಲಿ ಪರಂಜ್ಯೋತಿಯರಿರ್ಬೋದು, ವೀರರಾಘವರ್, ಮಂಡಲ ಪುರುಷ, ಜ್ಞಾನ ಪ್ರಕಾಶ, ಹರಿಹರ ಇವರೆಲ್ಲರೂ ಕೂಡ ಕೃಷ್ಣದೇವರನ ಆಸ್ಥಾನದಲ್ಲಿದ್ರು. ಅದರಲ್ಲಿ ಮೇಜರ್ ಆಗಿ ಪರಂಜ್ಯೋತಿಯರ್ ಅಂತ ಕರಿತೀವಿ, ಅವರು ತೆಲುಗು ಕವಿ, ತಮಿಳು ಕವಿಯಾಗಿದ್ಕೊಂಡು ತಿರುವಳಿಯ ಅಡಲ್ ಪುರಾಣಂ ಅಂತ ಏನ್ ಮಾಡ್ತಾರೆ ಒಂದು ಕೃತಿಯನ್ನ ಇವರ ಕಾಲದಲ್ಲೇ ರಚನೆ ಮಾಡ್ತಕ್ಕಂಥದ್ದು. ಸೊ ಅದನ್ನು ಬಿಟ್ಟರೆ ಓವರ್ ಆಲ್ ಮೇಜರ್ ಬುಕ್ ನೋಡ್ತಾ ಹೋಗಿದ್ರೆ ಇವಾಗ ಮಧುರ ವಿಜಯಂ ಅಥವಾ ವೀರ ಕಂಪನರಾಯ ವಿಜನ್ 1ನೇ ಬುಕ್ಕನ ಕಾಲದಲ್ಲಿ ಅವನ ಮಗನ ಅವನ ಸೊಸೆಯಾಗಿರ್ತಕ್ಕಂಥ ಗಂಗಾದೇವಿಯಲ್ಲಿ ರಚನೆ ಮಾಡ್ತಕ್ಕಂಥದ್ದು. ಇನ್ನ ವಿದ್ಯಾರಣ್ಯರ ಒಂದು ರಾಜಕಾಲ ನಿರ್ಣಯ ಮತ್ತೆ ಇಲ್ಲಿ ಶಂಕರ ವಿಜಯ ಮತ್ತೆ ಸರ್ವದರ್ಶನ ಒಂದು ಸಮಗ್ರ, ಈ 3 ಪುಸ್ತಕಗಳನ್ನ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಶ್ರೀಕೃಷ್ಣ ದೇವರಾಯನ ಜಾಂಬವತಿ ಕಲ್ಯಾಣ ಮತ್ತೆ ಇಲ್ಲಿ ಉಷಾ ಪರಿಣಯ. ನೆಕ್ಸ್ಟ್ ಒನ್ ರತ್ನಾಕರ ವರ್ಣಿಯ ಒಂದು ಭರತೇಶ ವೈಭವ, ಚಾಮರಸನ ಪ್ರಭುಲಿಂಗ ಲೀಲೆ, ಕುಮಾರವ್ಯಾಸ ಅಥವಾ ಗದುಗಿನ ನಾರಾಯಣಪ್ಪನ ಒಂದು ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ, ಲಕ್ಕಣ ದಂಡೇಶನ ಒಂದು ಶಿವತತ್ವ ಚಿಂತಾಮಣಿ, ಕನಕದಾಸರ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ, ರಾಮಧ್ಯಾನ ಚರಿತೆ. ಅಂಡ್ ನರಹರಿ ರೋಟ್ ತೊರವೆ ರಾಮಾಯಣ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೂ ರೋಟ್ ತೊರವೆ ರಾಮಾಯಣ ಅಂತ ಕರೆದ್ರೆ ನರಹರಿ ರೋಟ್ ತೊರವೆ ರಾಮಾಯಣ. ಅಂಡ್ ಭೀಮಕವಿಯ ಒಂದು ಬಸವ ಪುರಾಣ. ನೆಕ್ಸ್ಟ್ ಒನ್ ನಂಜುಂಡ ಕವಿಯ ಒಂದು ಕುಮಾರರಾಮನ ಕತೆ, ಗಂಡುಗಲಿ ಕುಮಾರರಾಮ. ಇವತ್ತು ಕೂಡ ಅಷ್ಟೇ ಬಳ್ಳಾರಿನಲ್ಲಿ ಒಂದು ಹೀರೋಗೆ ಏನ್ ಮಾಡ್ತಾರೆ ಇವ್ರು ನಾವು ಹಿಸ್ಟ್ರಿನಲ್ಲಿ ನೋಡ್ತಕ್ಕಂಥದ್ದು, ಗಂಡುಗಲಿಯ ಒಂದು ಕುಮಾರರಾಮ. ನೆಕ್ಸ್ಟ್ ಒನ್ ಶ್ರೀನಾಥನ ಕಾಶಿಕಂದ, ಅಲ್ಲಾಸಾನಿ ಪೆದ್ದನ್ನ ಮರಿಚತ್ತಮು ಅಂಡ್ ಕೃಷ್ಣದೇವರಾಯರ ಒಂದು ಆಮೋಕ್ತ ಮೌಲ್ಯದ. ಇದಿಷ್ಟು ಕೂಡ ಏನಾಗಿದೆ ನಮ್ಮ ವಿಜಯನಗರ ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ಒಳ್ಳೆ ಒಂದು ಪುಸ್ತಕಗಳು. ನೋಡಿ ಲಾಸ್ಟ್ ಟೈಮ್ KPSC ಕೇಳಿದ ಮ್ಯಾಚ್ ದ ಫಾಲೋವಿಂಗ್. ಸೊ ಇಲ್ಲಿ ಪರ್ಸನ್ಸ್ ನ ಕೊಟ್ಟು ಈ ಕಡೆ ಬುಕ್ ಕೊಡ್ತಾ ಹೋಗಿದ್ದಾನೆ. ಕೃಷ್ಣದೇವರಾಯ ಯಾವ ಪುಸ್ತಕ ಬರೆದ? ಪ್ರಭುಲಿಂಗ ಲೀಲೆನ, ವರದಾಂಬಿಕ ಪರಿಣಯಮ, ಜಾಂಬವತಿ ಕಲ್ಯಾಣ, ಮಧುರ ವಿಜಯಮ್ಮ. ಸೊ ಕೃಷ್ಣದೇವರಾಯನ ಒಂದು ಜಾಂಬವತಿ ಕಲ್ಯಾಣ. ನೆಕ್ಸ್ಟ್ ಒನ್ ಇಸ್ ಗಂಗಾದೇವಿ. ಸೊ ಗಂಗಾದೇವಿಯ ಒಂದು ಮಧುರ ವಿಜಯಂ. ಚಾಮರಸನ ಒಂದು ಪ್ರಭುಲಿಂಗ ಲೀಲೆ, ಚಾಮರಸನ ಒಂದು ಪ್ರಭುಲಿಂಗ ಲೀಲೆ. ಅಂಡ್ ತಿರುಮಲಾಂಬಳ ಒಂದು ವರದಾಂಬಿಕ ಪರಿಣಯ. ತಿರುಮಲಾಂಬ ಯಾರು ಅಂತಂದ್ರೆ ಕೃಷ್ಣದೇವರಾಯನ ಒಂದು ರಾಣಿ ಆಗಿರ್ತಕ್ಕಂಥದ್ದು. ಸೊ ಆನ್ಸರ್ ಇಸ್ 3, 4, 1, 2. ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿ ಮ್ಯಾಚ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇಸ್ ಅಬೌಟ್ ದ ವಿದೇಶಿಯರ ಒಂದು ಬರವಣಿಗೆಗಳು. ಓಕೆ, ಸೊ ವಿದೇಶಿಯರ ಒಂದು ಬರವಣಿಗೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗ ಫಾರಿನ್ ಟ್ರಾವೆಲರ್ಸು ಅವ್ರು ಯಾವ ಕಂಟ್ರಿಯಿಂದ ಬಂದಿದ್ದಾರೆ, ಯಾವ ಒಂದು ರಾಜನ ಅವಧಿಯಲ್ಲಿ ಭಾರತಕ್ಕೆ ಬಂದರು ಅಂತ ಹೇಳಿ. ಮೊದಲನೇದು ಇವಾಗ ನಿಕೋಲೋ ಡಿ ಕಾಂಟಿ ಅಂತ ಕರೀತಾ ಹೋಗ್ತೀವಿ. ಇಟಲಿಯಿಂದ ಬಂದಿರತಕ್ಕಂಥನು. ಯಾರ ಕಾಲದಲ್ಲಿ? 1ನೇ ದೇವರಾಯನ ಕಾಲದಲ್ಲಿ ಬಂದಿರತಕ್ಕಂಥದ್ದು ಅಲ್ವಾ. ಇವಂಗಿಂದ ಮುಂಚೆ ಇಬನ್ ಬಟೋಟ 1ನೇ ಹರಿಹರನ ಕಾಲಘಟ್ಟಕ್ಕೆ ಬರ್ತಕ್ಕಂಥದ್ದು. ಅದಾದ್ಮೇಲೆ ನಿಕೋಲೋ ಡಿ ಕಾಂಟಿ ಇಟಲಿಗೆ ಬರ್ತಾನೆ, ಇಟಲಿಯಿಂದ ಬರ್ತಾನೆ 1ನೇ ಒಂದು ದೇವರಾಯನ ಕಾಲಘಟ್ಟಕ್ಕೆ. ಅಬ್ದುಲ್ ರಜಾಕ್ ಈಸ್ ಫ್ರಮ್ ಪರ್ಷಿಯಾ ನೇಷನ್, 2nd ದೇವರಾಯನ ಕಾಲಘಟ್ಟಕ್ಕೆ ಬರ್ತಾನೆ. ಓಕೆ, ನಿಕೆಟಿನ್ ಫ್ರಮ್ ರಷ್ಯಾ, 2nd ವಿರೂಪಾಕ್ಷರಾಯನ ಕಾಲದಲ್ಲಿ ಬರ್ತಕ್ಕಂಥ. ಓಕೆ, ವರ್ತಮ ಇಸ್ ಫ್ರಮ್ ಇಟಲಿ, ನರಸಿಂಹನ ಕಾಲಘಟ್ಟಕ್ಕೆ ಬರ್ತಾನೆ. ಟಾಮ್ ಪೇರೆಸ್ ಈಸ್ ಫ್ರಮ್ ಪೋರ್ಚುಗಲ್, ಬಾರ್ಬೋಸಾ ಫ್ರಮ್ ಪೋರ್ಚುಗಲ್, ಡೊಮಿಂಗೋ ಪೇಸ್ ಫ್ರಮ್ ಪೋರ್ಚುಗಲ್,
ಆ 3 ಜನ ಏನ್ ಮಾಡ್ತಾರೆ ಕೃಷ್ಣದೇವರಾಯನ ಕಾಲಘಟ್ಟಕ್ಕೆ ಬರ್ತಕ್ಕಂಥದ್ದು. ಇನ್ನು ನ್ಯೂನಿಸ್ ಪೋರ್ಚುಗಲ್ನಿಂದ ಬರ್ತಾನೆ, ಅಚ್ಯುತರಾಯನ ಕಾಲದಲ್ಲಿ ಸೀಸರ್ ಫೆಡ್ರಿಕ್ ಅಂತ ಕರಿತೀವಿ. ಇಟಲಿಯಿಂದ ಬರ್ತಾನೆ, ಸದಾಶಿವರಾಯನ ಕಾಲದಲ್ಲಿ ಈ ಸೀಸರ್ ಫೆಡ್ರಿಕ್ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಈ ಒಂದು ಬ್ಯಾಟಲ್ ಆಫ್ ರಕ್ಕಸ್ತಂಗಡಿಗೆ ಆದ್ಮೇಲೆ ಇಡೀ ಒಂದು ಹಂಪಿನ ಯಾವ ರೀತಿಯ ಬಹಮನಿ ಸುಲ್ತಾನ್ಸ್ ಒಂದು ಡೆಸ್ಟ್ರಾಯ್ ಮಾಡಿದ್ರು ಅಂತಂದ್ರೆ, ಅಲ್ಲಿ ಯಾವ ಒಂದು ನರಪಿಳ್ಳೆನೂ ಇರಲಿಲ್ಲ, ಅದು ಬರೀ ಕಾಡು ಪ್ರಾಣಿಗಳಿಂದ ತುಂಬ ಹೋಗಿತ್ತು ಅಂತ ಹೇಳ್ತಾ ಹೋಗ್ತಾನೆ. ಇನ್ನ ಫೆರಿಸ್ತಾ, ಹೀಸ್ ಫ್ರಮ್ ಪರ್ಷಿಯಾ ಅಂಡ್ ಈ ಕಮ್ ಟು ದ ಪಾರ್ಟ್ ಆಫ್ ದ ಸೆಕೆಂಡ್ ವೆಂಕಟಾಸ್ ಪೀರಿಯಡ್. ಇದನ್ನ ಕ್ರಾನಾಲಜಿಕಲ್ ಆರ್ಡರ್ ಕೇಳಬಹುದು, ಮ್ಯಾಚ್ ದ ಫಾಲೋಯಿಂಗ್ ಆದ್ರೂ ಕೇಳಬಹುದು. ಓಕೆ ಡನ್. ನೋಡಿ ಬೇಕಾದ್ರೆ ಒಂದು ಕ್ವಶನ್ ಕೇಳ್ತಾನೆ ಇಲ್ಲಿ, ತುಂಬಾ ಚೆನ್ನಾಗಿ ಕೇಳಿದ್ದ ಇದು. ಅದು ನಿಮ್ಗೆ ವಿಸಿಬಲ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಝೂಮ್ ಮಾಡ್ಕೊಂಡು ನೋಡಿಬೇಕಿದ್ರೆ. ಸೊ ಇಲ್ಲಿ ದ ಇಟಾಲಿಯನ್ ಟ್ರಾವೆಲರ್ ಹೂ ವಿಸಿಟೆಡ್ ವಿಜಯನಗರ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದೇವರಾಯನ್ ಈಸ್ ಅಬೌಟ್ ದ ನಿಕೋಲೋ ಡಿ ಕಾಂಟಿ. ಅಂದ್ರೆ ಸೊ ವಿಜಯನಗರಕ್ಕೆ ಒಬ್ಬ ಇಟಾಲಿಯನ್ ಪ್ರವಾಸಿಗ ವಿಸಿಟ್ ಕೊಡ್ತಾನೆ ದೇವರಾಯವನ್ನ ಸಂದರ್ಭದಲ್ಲಿ, ಅವನೇ ನಿಕೋಲೋ ಡಿ ಕಾಂಟಿ. ಸೊ ಆಪ್ಷನ್ 1 ಏನಾಗಿದೆ, ಇದು ಟ್ರೂ ಆಗಿರ್ತಕ್ಕಂಥದ್ದು. ಆಪ್ಷನ್ 1 ಇಸ್ ಟ್ರೂ ಸ್ಟೇಟ್ಮೆಂಟ್. ಆಪ್ಷನ್ ಬಿ, ಪರ್ಷಿಯನ್ ಅಂಬಾಸಡರು ಯಾರ ಕಾಲದಲ್ಲಿ, ದೇವರಾಯ II ಕಾಲದಲ್ಲಿ, ಅವನ ಹೆಸರು ಅಬ್ದುಲ್ ರಜಾಕ್. ಇದು ಕೂಡ ಏನಾಗಿದೆ, ಟ್ರೂ ಆಗಿದೆ. ಮೂರನೇದು, ಸೊ ಪೋರ್ಚುಗೀಸ್ ಟ್ರಾವೆಲರ್ ಕೃಷ್ಣದೇವರಾಯನ ಕಾಲದಲ್ಲಿ ಬಾರ್ಬೋಸಾ. ಇದು ಕೂಡ ಏನಾಗಿದೆ, ಕರೆಕ್ಟ್ ಆಗಿದೆ. ಈ ಪೋರ್ಚುಗೀಸ್ ಹಾರ್ಸ್ ಡೀಲರ್ ಯಾರು ಅಂತಂದ್ರೆ ಅಚ್ಯುತ ದೇವರಾಯನ ಕಾಲದಲ್ಲಿ ಬರ್ತಾನೆ, ಅವನ ಹೆಸರೇ ನ್ಯೂನಿಸ್. ಹಿ ರೋಟ್ ದ ಬುಕ್ ದ ಫಾರ್ಗಟನ್ ಎಂಪೈರ್. ಇದೆಲ್ಲ ಕರೆಕ್ಟ್ ಆಗಿದೆ. ಹೌದು, ಅಚ್ಯುತ ದೇವರಾಯನ ಕಾಲದಲ್ಲಿ ಬಂದಿದ್ದು ನ್ಯೂನಿಸೆ, ಸಣ್ಣ ಫರ್ನಾಂಡ್ ನ್ಯೂನಿಸೆ ಅವನ ಕಾಲದಲ್ಲಿ ಬಂದಿದ್ದು. ಅವ್ನು ಹಾರ್ಸ್ ಡೀಲರ್ ಕೂಡ ಆಗಿದ್ದ, ಹೌದು. ಬಟ್ ಆದರೆ ಹಿ ಡಿ ನಾಟ್ ರೈಟ್ ದ ಫಾರ್ಗಟನ್ ಎಂಪೈರ್. ಬಟ್ ನಂಗಿಲ್ಲಿ ABC ಅಂತ ಯಾವುದೋ ಆಪ್ಷನ್ ಇಲ್ಲ. ಸೊ ಸೇಫರ್ ಸೈಡಿಗೆ ಐ ವಿಲ್ ಗೋ ವಿತ್ ದ ಆಲ್ ದ ಎಬೋ. ABCD ಹಾಕೋದು ಬೆಟರ್ ಆಪ್ಷನ್ ಆಗಿರುತ್ತೆ. ಜಸ್ಟ್ ಆನ್ಸರ್ ದ ಕ್ವಶನ್. ಫಸ್ಟ್ ಒನ್, ವಿಜಯನಗರ ಸಾಮ್ರಾಜ್ಯದ ದೊರೆಯು ಚೀನಾದ ಒಂದು ಸಾಮ್ರಾಟನ ಬಳಿಗೆ ಆತನ ರಾಯಭಾರಿಯನ್ನ ಕಳುಹಿಸಿದನು. ಆಪ್ಷನ್ ಎ ಒಂದನೇ ಹರ್ಯಾರ, ಆಪ್ಷನ್ ಬಿ ಒಂದನೇ ಬುಕ್ಕ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ಸಾಳುವ ನರಸಿಂಹ. ಸೊ ಆನ್ಸರ್ ಇಸ್ ಒಂದನೆಯ ಬುಕ್ಕರಾಯ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ ದೊರೆ ಯಾರು? ದಟ್ ಈಸ್ ಆಲ್ ಅಬೌಟ್ ದ ಕೃಷ್ಣದೇವರಾಯ. ಕೃಷ್ಣದೇವರಾಯನು ಯಾವ ರಾಜ್ಯದ ಮೇಲಿನ ಒಂದು ವಿಜಯದ ಸ್ಮರಣಾರ್ಥಕವಾಗಿ ಬಾಲಕೃಷ್ಣ ದೇವಾಲಯವನ್ನ ನಿರ್ಮಿಸಿದ್ದನು? ಆಪ್ಷನ್ ಬಿ ಉದಯಗಿರಿ. ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯನು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು? ಟಾರ್ಗೆಟ್ ಮಾಡಿದಾನೆ ಸಂಸ್ಕೃತ ಅಂತ ಹೇಳಿದಾನೆ. ಆಮುಕ್ತ ಮೌಲ್ಯದ ಬಂದು ತೆಲುಗು, ಮನುಚರಿತ ಬಂದು ಅಲಸಾನಿ ಪೆದ್ದಣ್ಣಂದು, ಇಟ್ಸ್ ನಾಟ್ ವಿತ್ ಕೃಷ್ಣದೇವರಾಯ. ಮಧುರೆ ವಿಜಯ ಬಂದು ಗಂಗಾದೇವಿದು, ಇದು ಕೂಡ ಕೃಷ್ಣದೇವರಾಯ ಅಂದಲ್ಲ. ಸೊ ಇಲ್ಲಿ ಸಂಸ್ಕೃತ ಅಂತ ಬಂದಾಗ ಆಪ್ಷನ್ ಎ ಉಷಾ ಪರಿಣಾಮ ಏನಾಗಿರುತ್ತೆ, ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಸೊ ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಅತಿ ಪ್ರಶಂಸನೀಯ ವಿವರಣೆಯನ್ನ ಬಿಟ್ಟು ಹೋಗಿರ್ತಕ್ಕಂಥ ಇಟಾಲಿಯನ್ ಪ್ರವಾಸಿಗ ಯಾರು? ಅವನೇ ಕ್ವಶನ್ ಕೇಳಿದಾನೆ, ಇಟಾಲಿಯನ್ ಪ್ರವಾಸಿಗ. ಟಾಮ್ ಪೇರಿಸ್, ಹೀಸ್ ಫ್ರಮ್ ದ ಪೋರ್ಚುಗಲ್. ಬಾರ್ಬೋಸಾ, ಹೀಸ್ ಆಲ್ಸೋ ಫ್ರಮ್ ಪೋರ್ಚುಗಲ್. ಮಾರ್ಕೋ ಪೋಲೋ, ಅವನು ಕೂಡ ಪೋರ್ಚುಗಲ್. ನಿಕೋಲೋ ಡಿ ಕಾಂಟಿ ಏನಾಗಿರುತ್ತೆ, ಇಟಾಲಿಯನ್ ಒಂದು ಪ್ರವಾಸಿಗ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ನೆವರ್ ಟು ಬಿ ಫಾರ್ಗಟನ್ ಎಂಪೈರ್. ಈ ಕೃತಿಯನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ನೆವರ್ ಟು ಬಿ ಫಾರ್ಗಟನ್ ಎಂಪೈರ್. ಬರೀ ಫಾರ್ಗಟನ್ ಎಂಪೈರ್ ಕೇಳಿದ್ರೆ ಆನ್ಸರ್ ಇಸ್ ರಾಬರ್ಟ್ ಸ್ವೇಲ್. ಬಟ್ ಕ್ವಶನ್ ಇರೋದು ನೆವರ್ ಟು ಬಿ ಫಾರ್ಗಟನ್ ಎಂಪೈರ್. ಸೊ ಆನ್ಸರ್ ಇಸ್ ಆಪ್ಷನ್ ಬಿ ಸೂರ್ಯನಾರಾಯಣ ರಾವ್. ಅಂಡ್ ಅವರೇ ತಾನೇ ಕೊಟ್ಟಿದ್ದು ನಮಗೆ ತೆಲುಗು ಒಂದು ಸ್ಟೇಟ್ಮೆಂಟ್ ನ. ನೆಕ್ಸ್ಟ್ ಒನ್, ವಿಜಯನಗರದ ಒಂದು ಸಾಮ್ರಾಜ್ಯವು ವಿಘಟನ ರಾಜ್ಯ, ಸೆಗಮೆಂಟರಿ ಸ್ಟೇಟ್ ಅಂತೇಳಿ ವಾದ ಮಾಡಿದವರು ಯಾರು ಅಂತ ಕೇಳಿದಾನೆ. ಆನ್ಸರ್ ಇಸ್ ಬರ್ಟನ್ ಸ್ಟೈನ್. ಅದೇ ರೀತಿಯಾಗಿ ನೀಲಕಂಠ ಶಾಸ್ತ್ರಿ ಏನ್ ಮಾಡ್ತಾ ಹೋಗ್ತಾರೆ, ಅದು ಸೆಗಮೆಂಟರಿ ಸ್ಟೇಟ್ ಅಲ್ಲ, ಅದು ಮಿಲಿಟರಿ ಸ್ಟೇಟ್ ಅಂತ ಏನ್ ಮಾಡ್ತಾರೆ, ಒಂದು ವಾದವನ್ನ ನೀಲಕಂಠ ಶಾಸ್ತ್ರಿ ಕೊಟ್ರೆ ಅದೊಂದು ವಿಘಟನ ಸ್ಟೇಟ್ ಅಂತ ಏನ್ ಮಾಡ್ತಾರೆ, ಸೆಗ್ಮೆಂಟರಿ ಸ್ಟೇಟ್ ಅಂತೇಳಿ ಈ ಬರ್ಟನ್ ಸ್ಟೈನ್ ಅವರು ಹೇಳ್ತಕ್ಕಂಥದ್ದು. ವಿಜಯನಗರದ ಜನರು ಗುಲಾಬಿ ಇಲ್ಲದ ಬದುಕಲಾರರು, ಅವರಿಗೆ ಅದು ಆಹಾರದಷ್ಟೇ ಮುಖ್ಯ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು? ಅಬ್ದುಲ್ ರಜಾಕ್. ಪ್ಲೀಸ್ ಕೈಂಡ್ಲಿ ರೆಫರ್ ದ ಸೆಕೆಂಡ್ PU ಬುಕ್ಸ್ ಫಾರ್ ದ, ಯಾರಿಗೆ ಅಂತಂದ್ರೆ ರಿಗಾರ್ಡಿಂಗ್ ಓವರ್ ದ ಫಾರಿನ್ ಟ್ರಾವೆಲರ್ಸ್. ನಿಮಗೆ ಅಲ್ಲಿ ಎಲ್ಲಾ ಟ್ರಾವೆಲರ್ದು ಒಂದು 10 ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಪ್ಲೀಸ್ ರೆಫರ್ ಆಲ್ ದ ಸ್ಟೇಟ್ಮೆಂಟ್ಸ್. KPSC KS ಎಕ್ಸಾಮಿನೇಷನ್ ಸ್ಟೇಟ್ಮೆಂಟ್ ಬೇಸ್ ಆಗಿ ಕ್ವಶನ್ ಬರೋದು. ಸೆಕೆಂಡ್ PU ಬುಕ್ ಅಲ್ಲಿ ಒಂದು ಪೇಜ್ ಕೊಟ್ಟಿದ್ದಾನೆ, ಆ ಪೇಜ್ ನೀವು ಕ್ಲೀನ್ ರೆಫರ್ ಮಾಡ್ಕೊಂಡು ಹೋದ್ರು ಸಾಕು. ಈವನ್ ಇಫ್ ಯು ಆರ್ ರೀಡಿಂಗ್, ನೀವು ವಿಜಯನಗರ ರೀಡ್ ಮಾಡ್ತಿದ್ದೀರಾ ಅಂತಂದ್ರೆ ಸೆಕೆಂಡ್ PU ಬುಕ್ ಅನ್ನ ಕಂಪಲ್ಸರಿ ರೀಡ್ ಮಾಡಿ. ಇಟ್ಸ್ ಎ ಗುಡ್ ಫಾರ್ ಹೆಲ್ತ್ ಅಂಡ್ ಇಟ್ಸ್ ಎ ಗುಡ್ ಫಾರ್ ದ ಎಕ್ಸಾಮಿನೇಷನ್ ಆಲ್ಸೋ. ನೆಕ್ಸ್ಟ್ ಒನ್ ಇಲ್ಲಿದ್ದೀರಾ? ಓಕೆ. ಸೊ ಯಾರು ಓಕೆ ನಡುವೆ ಈ ಒಂದು ತಾಳಿಕೋಟೆ ಒಂದು ಯುದ್ಧ ನಡೀತು ಅಂತ ಕೇಳ್ತಾ ಹೋಗಿದ್ದಾನೆ. ಆನ್ಸರ್ ಇಸ್ ಸೊ ರಾಮರಾಯ ಮತ್ತೆ
ರಾಮರಾಯ ಮತ್ತೆ ಬಹಮನಿಯ ಒಂದು ಸುಲ್ತಾನರು. ಅಷ್ಟದಿಗ್ಗಜರೆಂಬ ಕವಿ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದ ರಾಜ ಯಾರು? ಅಷ್ಟದಿಗ್ಗಜಸ್. ಅಷ್ಟಪ್ರಧಾನ ಅಂತಂದ್ರೆ ಆನ್ಸರ್ ಇಸ್ ಶಿವಾಜಿ. ಇಲ್ಲಿ ಅಷ್ಟದಿಗ್ಗಜ ಅಥವಾ ಎಂತ ಕರಿತೀವಿ ಅವರಿಗೆ? ಮಧುರಂ ವಿಜಯಂ ಅಂತ ಕರಿತೀವಿ. ಆನ್ಸರ್ ಇಸ್ ಬಿ, ಕೃಷ್ಣ ದೇವರಾಯ. ಇದು ಮೊನ್ನೆ ಸಿಟಿ ಎಕ್ಸಾಮಿನೇಷನ್ ಕ್ವಶನ್ ಕೇಳಿದ್ದು ನೋಡಿ. ಇವಾಗ ಹೂ ಸೆಡ್ ಹಂಪಿ ಇಸ್ ನಾಟ್ ಆಲ್ ಟುಗೆದರ್ ಡೆಸ್ಟ್ರಾಯ್ಡ್, ದೇರ್ ಇಸ್ ಡ್ವೆಲ್ಲಿಂಗ್ ಇನ್ ದೆಮ್ ಬಟ್ ಟೈಗರ್ಸ್ ಅಂಡ್ ಅದರ್ ವೈಲ್ಡ್ ಬೀಟ್ಸ್. ಕನ್ನಡ ಓದನ ತುಂಬಾ ಚೆನ್ನಾಗಿದೆ. ಹಂಪಿಯು ನರಪಿಳ್ಳಿಯ ತಾಣವಾಗಿರದೆ ಅದು ಹುಲಿ, ಸಿಂಹ ಇತ್ಯಾದಿ ಕಾಡು ಮೃಗಗಳ ಒಂದು ವಾಸವಾಗಿತ್ತು ಎಂದು ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು? ಇಲ್ಲಿ ಏನು ಬೇಡ ಇವಾಗ. ಸೊ ಅಂದ್ರೆ ಆಫ್ಟರ್ ಆಫ್ ಬ್ಯಾಟಲ್ ಆಫ್ ತಾಳಿಕೋಟ ಬಂದವರು ಯಾರು? ದಟ್ ಈಸ್ ಆಲ್ ಅಬೌಟ್ ಸೀಸರ್ ಫೆಡ್ರಿಕ್. ಸೊ ಇವನ್ ಕಾಲದಲ್ಲೇ ಇವರೇ ಬಂದು ಈ ಸ್ಟೇಟ್ಮೆಂಟ್ ನಲ್ಲಿ ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಇಸ್ ಅಬೌಟ್ ದ ಫೈನಲ್ ಪಾರ್ಟ್ ಆಫ್ ದ ವಿಜಯನಗರ ಸಿಸ್ಟಮ್. ಅದುವೇ ನಮ್ಮ ಒಂದು ನಾಯಂಕರ ಪದ್ಧತಿ ಅಥವಾ ಅಳ್ಮರಂ ಪದ್ಧತಿ ಅಥವಾ ಪಾಳೆಪಟ್ಟು ಪದ್ಧತಿ ಅಂತಲೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಒಂದು ಇತಿಹಾಸದಲ್ಲಿ ಉಲ್ಲೇಖವನ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಂತ ಇದೇನು ಹೊಸ ಒಂದು ಇನ್ವೆನ್ಷನ್ ಕೂಡ ಏನಾಗಿಲ್ಲ ಇದು. ಯಾಕೆ ಅಂತಂದ್ರೆ ಇದು ಸಿಮಿಲರ್ ಟು ದ ಪಾರ್ಟ್ ಆಫ್ ದ ದೆಹಲಿಯ ಒಂದು ಸುಲ್ತಾನರ ಬಳಿ ಇರ್ತಕ್ಕಂಥ ಆಮೀರ್ ಅಂತ ಕರಿತೀವಿ. ಆ ಒಂದು ಹುದ್ದೆಗೆ ಏನಾಗತ್ತೆ ಇಲ್ಲಿ ಒಂದು ಕಂಪ್ಯಾರಿಸನ್ ಮಾಡ್ತಾ ನಾವಿಲ್ಲಿ ಮಾತಾಡ್ತಕ್ಕಂಥದ್ದು. ಜೊತೆಗೆ ಈ ಒಂದು ನಾಯಂಕರ ಪದ್ಧತಿ ಎಲ್ಲಿಂದ ಬಂದಿದೆ ಅಂತಂದ್ರೆ ಸಂಸ್ಕೃತದ ಒಂದು ಸಮರ ಅಂತ ಕರಿತೀವಿ, ಅಲ್ಲಿಂದ ಬಂದಿರತಕ್ಕಂಥದ್ದು. ಸಮರ ಅಂತಂದ್ರೆ ಯುದ್ಧ ಅಂತ ಕರೀತಾ ಹೋಗ್ತೀವಿ. ಇದೇನಾಗಿರುತ್ತೆ ಪರ್ಷಿಯನ್ನ ಒಂದು ಆಮೀರ್ ಅಂತಕ್ಕಂಥ ಹುದ್ದೆಗೆ ಏನಾಗಿದೆ ಒಂದು ಈಕ್ವಲ್ ಆಗಿರ್ತಕ್ಕಂಥದ್ದು. ಆಮೀರ್ ಅಂತಂದ್ರೆ ಉನ್ನತ ಅಥವಾ ಉದಾತ್ತ ಅಂತನೂ ಕೂಡ ಏನ್ ಮಾಡ್ತೀವಿ ಹೇಳ್ತಕ್ಕಂಥದ್ದು. ಅಂಡ್ ಸಮ್ವೇರ್ ದೆಹಲಿ ಸುಲ್ತಾನರ ಒಂದು ಇಕ್ತಾ ವ್ಯವಸ್ಥೆ ಅಂತ ಕರಿತೀವಿ, ಅಲ್ಲಿಂದ ಏನ್ ಮಾಡ್ಕೊಂಡಿದೀವಿ ಈ ಪದ್ಧತಿನಲ್ಲಿ ಎರವಲು ಪಡೆದಿರ್ತಕ್ಕಂಥ ಒಂದು ಸಾಧ್ಯತೆನೂ ಕೂಡ ಇದೆ. ಏನಪ್ಪ ಇದು ನಾಯಂಕರ ಪದ್ಧತಿ ಅಂತಂದ್ರೆ ಮಿಲಿಟರಿ ಸೇವೆ ಒಂದು ಷರತ್ತಿನ ಒಂದು ಆಧಾರದ ಮೇಲೆ ಭೂಮಿಯನ್ನ ಇಲ್ಲಿ ಬಿಟ್ಕೊಡ್ತಕ್ಕಂಥದ್ದು. ಅಂಡ್ ಈ ಒಂದು ಪದ್ಧತಿಗೆ ನಾವು ಅಮರಂ ಪದ್ಧತಿ, ಪಾಳೆಪಟ್ಟು ಪದ್ಧತಿ, ನಾಯಕಟ್ಟಣಂ ಪದ್ಧತಿ ಅಂತನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ಇವ್ರೇನ್ ಮಾಡ್ಬೇಕಿತ್ತು, ಪ್ರತಿ ವರ್ಷ ಒಂದ್ ದಿನ ಮಾಡಬೇಕಿತ್ತು. ಒಂದು 5 ದಿನಕ್ಕೆ ರಾಜನ ಮುಂದೆ ಬಂದು ನಿಂತ್ಕೋಬೇಕಿತ್ತು. ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ತಮ್ಮ ಒಂದು ಉಡುಗೊರೆಗಳನ್ನ ರಾಜನಿಗೆ ನೀಡತಕ್ಕಂಥ ಕೆಲಸದಲ್ಲಿ ಮಾಡಬೇಕಾಗಿತ್ತು. ಎಲ್ಲೋ ಒಂದು ಅಫಿಷಿಯಲ್ ಆಗಿ ಎಲ್ಲೋ ಕೆಲವೊಂದು ಟೈಮ್ ಮಾತ್ರ ಏನ್ ಮಾಡ್ತಿದ್ರು, ಈ ಒಂದು ಪಾಳೆಗಾರನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ, ಅವ್ರನ್ನ ಇವಾಗ ಡಿಸ್ಮಿಸ್ ಮಾಡ್ತಕ್ಕಂಥ ಕೆಲಸನೂ ಕೂಡ ಇಲ್ಲಿ ನಡೀತಾ ಇತ್ತು. ಹಾಗಿದ್ರೆ ಈ ಒಂದು ಮಿಲಿಟರಿ ಸೇವೆ ಅಂತ ಹೇಳಿದ್ವಲ್ವಾ, ಹಾಗಿದ್ರೆ ಇಲ್ಲಿ ಯಾವ ರೀತಿಯ 2 ಕಂಡೀಷನ್ಸ್ ಹಾಕಿದ್ದಾರೆ. ಮೊದಲನೇ ಕಂಡೀಷನ್ ಒಂದು, ನೀವೇನು ಒಂದು ಕಂದಾಯ ವಸೂಲಿ ಮಾಡ್ಕೊಳ್ತೀರಾ ಅದರ ಅರ್ಧ ಭಾಗ ಏನ್ ಮಾಡಬೇಕು, ರಾಜ್ಯದ ಒಂದು ಭಂಡಾರಕ್ಕೆ ಸಲ್ಲಿಸಬೇಕು. ಇನ್ನೆರಡನೇದೇನು ಅಂತಂದ್ರೆ ಮೇಜರ್ ಆಗಿ ಯುದ್ಧದ ಸಂದರ್ಭದಲ್ಲಿ ಸೇನೆ ಏನ್ ಮಾಡಬೇಕು, ಅದನ್ನ ಒದಗಿಸಬೇಕು. ಅಷ್ಟೇ ಅಲ್ಲದೆ ಆ ಸೇನೆಯ ಒಂದು ನೇತೃತ್ವವನ್ನ ಇವರೇ ವಹಿಸಿಕೊಂಡು ಯುದ್ಧದಲ್ಲಿ ಒಂದು ಪಾರ್ಟಿಸಿಪೇಷನ್ ನೀವಿಲ್ಲಿ ಮಾಡಬೇಕಾಗತ್ತೆ. ಈ 2 ಕಂಡೀಷನ್ ಏನ್ ಮಾಡ್ತಾರೆ, ನಾವು ನಾಯಂಕರ ಪದ್ಧತಿನಲ್ಲಿ ಹಾಕೊಟ್ಟಿರ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ಲದೆ ಈ ಒಂದು ಇದರಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಒಂದು ಆಫ್ ದ ರೆವೆನ್ಯೂ ಬರ್ತಿತ್ತಲ್ಲ, ಅದನ್ನ ಇವ್ರು ಇಟ್ಕೊಳ್ತಾ ಇದ್ರು. ಉಳಿಕೆ ಅರ್ಧ ಅವ್ರಿಗೆ ಕೊಡ್ತಾ ಇದ್ರು. ಈ ಅರ್ಧ ಭಾಗದಲ್ಲಿ ಇವ್ರಲ್ಲಿರ್ತಕ್ಕಂಥ ಒಂದು ಸೇನೆ ನೇತೃತ್ವ ಅಂದ್ರೆ ಇನ್ಫ್ಯಾಂಟ್ರಿ ಇರ್ಬೋದು, ಕ್ಯಾವೆಲ್ರಿ ಇರ್ಬೋದು, ಎಲಿಫೆಂಟ್ರಿ, ಅವೆಲ್ಲವನ್ನು ಕೂಡ ಇಲ್ಲಿ ಮೇಂಟೈನ್ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇತ್ತು. ಇಡೀ ಒಂದು ವಿಜಯನಗರದ ಒಂದು ಮಿಲಿಟರಿ ಡಿಪೆಂಡ್ ಆಗಿದ್ದ